ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾನಿವತ್ತು ಫೇಸಿಗೆ ತುಂಬಾ ಡಲ್ ಆಗಿದೆ. ನಂದು ಫೇಸ್ ಅಂತ ಆಲ್ರೆಡಿ ಡಲ್ ಆಗಿದೆ. ಫೇಸೆಲ್ಲ ತುಂಬಾ ಡಲ್ ಆಗಿ ಮತ್ತು ಬ್ಲ್ಯಾಕ್ನೆಸ್ ಮತ್ತು ವೈಟ್ನೆಸ್ ಬರೋದು ಇಲ್ಲಿ ಮತ್ತು ಇಲ್ಲಿ ಎಲ್ಲ ಬರ್ತಾ ಇರುತ್ತೆ. ಸೊ ಅದು ನಿದ್ರೆ ಮಾಡಲ್ಲ ಕರೆಕ್ಟಾಗಿ, ಮತ್ತು ಟೈಮ್ಗೆ ಊಟ ತಗೊಳ್ಳಲ್ಲ. ಈ ಥರದ್ದೇ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಕರೆಕ್ಟಾಗಿ ಅದು ಬರುತ್ತೆ ನಮ್ಮ ಫೇಸಲ್ಲಿ. ಬ್ಲ್ಯಾಕ್ನೆಸ್ ಮತ್ತು ವೈಟ್ನೆಸ್ ಮತ್ತು ಸ್ಕಿನ್ ಯಾವ ಥರ ಅದನ್ನ ರಿಮೂವ್ ಮಾಡ್ಬೋದು ಅಂತ ಹೇಳಿ. ಇವಾಗ ನಾವು ಆ್ಯಕ್ಚುಲಿ ಇವಾಗ ನೋಡ್ತಾ ಇರ್ತೀವಿ, ಇಲ್ಲೆಲ್ಲ ವೈಟ್ ಥರ ಬರ್ತಾ ಇರುತ್ತೆ, ಇಲ್ಲಿ ಮತ್ತು ಇಲ್ಲಿ ಬರ್ತದೆ. ನಾವು ಪಿಂಚರಲ್ಲಿ ಅದನ್ನ ತೆಗೆದು ಈ ಥರ ಮಾಡುವಾಗ ಸುಮ್ಮನೆ ಅದು ಗಾಯ ಥರ ಆಗೋದು ಮತ್ತು ನಮ್ಮ ಸ್ಕಿನ್ನಿಗೆ ಅದು ಪ್ರಾಬ್ಲಮ್ ಆಗೋದು, ಈ ಥರದೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಬಿಟ್ಟು ನಾವು ಯಾವ ಥರ ಅದನ್ನ ರಿಮೂವ್ ಮಾಡ್ಬೋದು ಅಂತ ಪಕ್ಕ ಅದು ಚೆನ್ನಾಗಿರುತ್ತೆ. ರಿಸಲ್ಟ್ ಕೂಡ ಚೆನ್ನಾಗಿದೆ. ಸೊ ತುಂಬ ಟೈಮ್ ಅದನ್ನ ತಗೊಳ್ಳೋದು, ಅದಕ್ಕೆ ಅಂತ ಏನು ಯೋಚನೆ ಮಾಡೋದು ಅಂತೆಲ್ಲ ನಾವು ಯೋಚನೆ ಮಾಡ್ತಾ ಇರ್ತೀವಿ, ನೆನ್ಪು ಮಾಡ್ಕೊಳ್ತಾ ಇರ್ತೀವಿ ಏನು ಮಾಡೋದು ಅಂತ ಆ ಥರ ನೆನ್ಪು ಮಾಡ್ಕೊಳ್ತಾ ಇರ್ತೀವಿ. ಬಿಕಾಸ್ ನಾವು ಜಾಸ್ತಿ ಹೊರಗಡೆ ಇರ್ತೀವಲ್ವಾ. ಸೊ ಅದರಿಂದ ಎಲ್ಲ ಧೂಳು ಬಂದು ನಮ್ಮ ಸ್ಕಿನ್ನಲ್ಲಿ ಅಟ್ಯಾಚ್ ಮಾಡಿ ನಮ್ಮ ಸ್ಕಿನ್ನ ತುಂಬಾ ಜಿಡ್ಡು ಥರ ಕಾಣೋ ಥರ ಎಲ್ಲ ಮಾಡ್ತಾ ಇರುತ್ತೆ. ಸೊ ನಾನು ಇವಾಗ ಮನೇಲೇ ಇರುವ ಇಂಗ್ರೀಡಿಯೆಂಟ್ಸನ್ನ ಸೇರಿಸಿ ನಾನು ಪಟ್ಟಂತ ಹೋಗ್ಲಿಕ್ಕೆ ಅಂದರೆ ಇವಾಗ ಹಾಕಿದ ತಕ್ಷಣ ಇವಾಗೇ ರಿಮೂವ್ ಮಾಡುವಂಥ ನಾನು ಒಂದು ಇಂಗ್ರೀಡಿಯೆಂಟ್ಸ್ ನಾನು ಇವಾಗ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನ ನಾನು ಇವಾಗ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ, ಮತ್ತು ಇಷ್ಟ ಆಯಿತು ಅಂದರೆ ವೀಡಿಯೋನ ಲೈಕ್ ಮಾಡಿ, ಓಕೆನಾ. ಲೈಕ್ ಮಾಡ್ತಾ ಮನೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ. ಸೊ ಇವಾಗ ಬನ್ನಿ, ಇವಾಗ ನನ್ನ ಚಾನಲಲ್ಲಿ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ನ ರಿಮೂವ್ ಯಾವ ಥರ ಮಾಡೋದು ಮತ್ತು ಸ್ಕಿನ್ನೇ ಡಲ್ ಆಗಿರೋದನ್ನ ಬ್ರೈಟ್ನೆಸ್ ಆಗಿ ಯಾವ ಥರ ಮಾಡೋದು ಅಂತ ನಾನಿವಾಗ ನನ್ನ ಚಾನಲಲ್ಲಿ ಹೇಳ್ತೀನಿ. ಸೊ ಬನ್ನಿ ತಡ ಮಾಡೋದು ಬೇಡ. ಸೊ ಈಗ ತೋರಿಸ್ತೀನಿ ಬನ್ನಿ. ಗೈಸ್, ನಾನಿಲ್ಲಿ ರೈಸ್ ಪೌಡರ್ ಇದೆಲ್ಲ ಅದನ್ನ ತಗೊಂಡಿದ್ದೀನಿ ನೋಡಿ. ರೈಸ್ ಪೌಡರ್, ಈ ರೈಸ್ ಪೌಡರ್ಗೆ ಇಲ್ಲಿ ನೋಡಿ, ಕಾಣ್ತಾ ಇದೆಯಾ? ಈ ರೈಸ್ ಪೌಡರ್ಗೆ ನಾನಿವಾಗ ಗಂಧ ಇದೆಲ್ಲ ಗಂಧದ ಪೌಡರ್, ಅದನ್ನ ನಾನು ಇವಾಗ ಇದಕ್ಕೆ ಆ್ಯಡ್ ಮಾಡಿ. ರೈಸ್ ಪೌಡರ್ ಇದೆಲ್ಲ ಅದು ಬಂದು ನಾನು 3 ಟೀ ಸ್ಪೂನ್ ತಗೊಂಡಿದ್ದೀನಿ. ಸೊ ಗಂಧದ ಪೌಡರ್ ಬಂದು ನಾನು 2 ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ, ಓಕೆನಾ. ಸೊ ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. 2 ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ವಾಟರ್ನ ಹಾಕೋಣ. ಗೈಸ್, ಇದನ್ನ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀವು ಹಾಕ್ಕೊಳ್ಳಿ, ಓಕೆನಾ. ಸೊ ನಾನಿಲ್ಲಿ ಹೇಳ್ದೆ ಅಲ್ಲ, ಇದಕ್ಕೆ ಬೇಕಾದರೆ ರೋಸ್ ವಾಟರ್ ಇಲ್ಲಾಂದರೆ ಆಲೋವೆರಾ ಜೆಲ್ ಈ ಥರದ್ದೆಲ್ಲ ನೀವು ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಬೇರೆ ಒಂದು ರೈಸ್ ಪೌಡರ್ ಮತ್ತು ಗಂಧದ ಪೌಡರ್ ಇದೆಲ್ಲ ಅದನ್ನ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಸೊ ಒಂದು ಕ್ರೀಮ್ ಟೈಪ್ ಆಯಿತು ನೋಡಿ, ಕ್ರೀಮಿ ಟೈಪಲ್ಲಿ ಇದಿದೆ. ತುಂಬ ಚೆನ್ನಾಗಿರುತ್ತೆ. ಇದನ್ನ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಸೊ ನೀವು ಇನ್ನೊಂದು ಏನಂದರೆ, ಸ್ಕಿನ್ ಆಯಿಲಿ ಸ್ಕಿನ್ ಯಾರ್ದು ಇರುತ್ತೆ ಅವರಿಗೆ ಇನ್ನೂ ತುಂಬಾ ಒಳ್ಳೆಯದು. ಹಂಗಾದ್ರೆ ಡ್ರೈ ಸ್ಕಿನ್ ಅವರು ಹಾಕೋಂಗಿಲ್ವಾ ಅಂತ ನೀವು ಕೇಳ್ಬೋದು. ಇಲ್ಲ, ಡ್ರೈ ಸ್ಕಿನ್ ಅವರು ಇದನ್ನ ಯೂಸ್ ಮಾಡ್ಬೋದು. ಸೊ ನಾನು ಇವಾಗ ಇದನ್ನ ಜಸ್ಟ್ ಅಪ್ಲೈ, ಓಕೆ ಗೈಸ್. ನೋಡಿ ಇಲ್ಲಿ ಮತ್ತು ನೋಸಲ್ಲಿ ಮತ್ತು ಇಲ್ಲಿ ಚಿನ್ನಲ್ಲಿ ಜಾಸ್ತಿ ವೈಟ್ನೆಸ್ ಬರ್ತಾ ಇರುತ್ತೆ. ವೈಟ್ ಥರ ಈ ಥರ ಒಳ್ಳೆ ಮುಳ್ಳು ಥರ ಹಿಂಗೆ ಎದ್ದು ಕಾಣ್ತಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ಈ 2 ಬೆರಳಲ್ಲಿ ನೀವು ಈ ಥರ ಹಿಂಗೆ ಮಾಡಿ ಸಾಕು. ಈ ಥರ ರಬ್ ಮಾಡಿ, ಜೋರು ಮಾಡಬೇಡಿ, ಸುಮ್ಮನೆ ಈ ಥರ ಮಾಡಿ. ಮತ್ತು ಇಲ್ಲಿ ಇವನ್ನ ನೀವು ಫೇಸಿಗೆ ಅಂತ ಇಲ್ಲ, ಕೈಗೆ ಕಾಲಿಗೆ ಎಲ್ಲ ನೀವು ಅಪ್ಲೈ ಮಾಡ್ಕೊಳ್ಬೋದು, ಓಕೆನಾ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಗಂಧನೂ ಸೇರಿಸಿದ್ದೀನಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಡೈಲಿ ನೀವು ಟೈಮ್ ಇದೆ ಡೈಲಿ ಯೂಸ್ ಮಾಡಿ, ಇಲ್ಲಾಂದರೆ ಸೊ ಹ್ಯಾಸ್ ಯೂಶುವಲ್ ನೀವು ನಿಮ್ಗೆ ಹೆಂಗಾಗುತ್ತೆ ಹಂಗೆ ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡ್ತೀರಾ, 2 ಟೈಮ್ಸ್ ಯೂಸ್ ಮಾಡಿ. ಇಲ್ಲ ಡೈಲಿ ಯೂಸ್ ಮಾಡೋದು ಡೈಲಿ ಯೂಸ್ ಮಾಡಿ, ನಿಮಗೆ ಯುವರ್ ಚಾಯ್ಸ್, ಓಕೆ. ಆ ಥರ ಮಾಡ್ತಾ ಬಂದರೆ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ಓಕೆನಾ. ಮತ್ತು ಇನ್ನೊಂದೇನೆಂದರೆ, ನಾವು ಹೊರಗಡೆ ಸೌಂದರ್ಯನ ನಾವು ಈ ಥರ ಕ್ರೀಮಿಂದ ಮತ್ತು ಈ ಥರ ನಾವು ಫೇಸ್ ವಾಶ್ ಮತ್ತು ಫೇಸ್ಗೆ ಸ್ಕ್ರಬ್ ಈ ಥರ ಎಲ್ಲ ಮಾಡ್ತೀವಿ ನಾವು. ಬಟ್ ನಾವು ಒಳಗಿನ ಸೌಂದರ್ಯನೂ ಚೆನ್ನಾಗಿರ್ಬೇಕಲ್ವ. ಸೊ ಅದಕ್ಕೋಸ್ಕರ ನಾವು ಸೊಪ್ಪು, ತರಕಾರಿ ಮತ್ತು ನೀರು ಮತ್ತು ನಿದ್ರೆ
ಈ ಥರದ್ದೆಲ್ಲ ನಮಗೆ ಮುಖ್ಯವಾಗುತ್ತೆ. ಫ್ರೂಟ್ಸ್ ಈ ಥರ ಎಲ್ಲ ತಿನ್ನಬೇಕಾಗುತ್ತೆ. ಸೊ ಅದೂ ಬೇಕು. ಸೊ ಓಕೆನಾ, ನಾವು ಇಂಟೆಕ್ ಮಾಡಿದ್ರೇ ನಮಗೆ ಹೊರಗಡೆ ಸೌಂದರ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಸೊ ಇನ್ನೊಂದು ನಮಗೆ ಟೆನ್ಷನ್ ಅದು ಇದೆಲ್ಲ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ಒಂದು ಸೈಡಿಗೆ ಇಟ್ಟು ಸೊ ಈ ಥರ ಎಲ್ಲ ತಿನ್ಕೊಂಡು ಈ ಥರ ಎಲ್ಲ ಮಾಡ್ತಾ ಬಂದರೆ, ಯೋಗ ಈ ಥರ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರ್ತೀವಿ, ನಾವು ಆರಾಮ್ಸೆ ಇರ್ತೀವಿ. ಓಕೆನಾ. ಸೊ ನಾವು ಈಗ ಕ್ರೀಮ್ ತೋರಿಸಿದ್ದಾರೆ, ಅದನ್ನ ಹಾಕಿದ ತಕ್ಷಣ ನಾವು ಚೆನ್ನಾಗಾಗ್ತೀವಿ ಅಂದರೆ ಅದು ಹೊರಗಡೆಗೆ ಮಾತ್ರ, ಅಷ್ಟಕ್ಕೆ ಮಾತ್ರ. ಮತ್ತು ನಮ್ಮ ಶರೀರ ನಾವು ಅದು ಚೆನ್ನಾಗಿರ್ಬೇಕಲ್ಲ, ನಮ್ಮ ಶರೀರನೂ ಚೆನ್ನಾಗಿರ್ಬೇಕಲ್ಲ. ಸೊ ಅದಕ್ಕೋಸ್ಕರ ನಾವು ಫ್ರೂಟ್ಸ್ ಅದು ಇದು ಎಲ್ಲ ತಿನ್ನಬೇಕು. ಓಕೆನಾ. ಸೊ ಇವಾಗ ನಾನು ಒಂದು 15 ಮಿನಿಟ್ಸ್ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಇದು ಡ್ರೈ ಆಗಬೇಕು, ಫುಲ್ ಡ್ರೈ ಆಗಬೇಕು. ಸೊ ಇವಾಗ ನೋಡಿ ಇನ್ನೂ ಡ್ರೈ ಆಗಿಲ್ಲ. ಸೊ ಫುಲ್ ಡ್ರೈ ಆಗಿದ್ಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಓಕೆನಾ ಫ್ರೆಂಡ್ಸ್. ನೋಡಿ ಇವಾಗ ನಂದು ಫೇಸಿಗೆ ಏನು ಹಾಕಿದ್ದೀನಿ ಅದು ಫುಲ್ ಡ್ರೈ ಆಗಿದೆ. ನೋಡಿ ಎಲ್ಲ ಬೀಳ್ತಾ ಇದೆ ನೋಡಿ, ಇಲ್ಲೆಲ್ಲ ಸ್ವಲ್ಪ ಡ್ರೈ ಆಗಿಲ್ಲ. ಸೊ ನನಗೆ ಜಾಸ್ತಿ ಡ್ರೈ ಬೇಡ. ಸೊ ನಿಮಗೆ ಜಾಸ್ತಿ ಡ್ರೈ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿ, ಫುಲ್ ಡ್ರೈ ಆದಮೇಲೆ ದೆನ್ ವಾಶ್ ಇಟ್. ಓಕೆ. ಬಟ್ ಇವಾಗ ನನಗೆ ಇಷ್ಟು ಡ್ರೈ ಸಾಕು, ಏಕೆಂದರೆ ಇದು ಸ್ವಲ್ಪ ಎಳಿತಾ ಇದೆ, ಇಲ್ಲೆಲ್ಲ ಸ್ವಲ್ಪ ಎಳಿತಾ ಇದೆ, ಇಲ್ಲೆಲ್ಲ ಡ್ರೈ ಆಗೋಗಿದೆ. ನೋಡಿ ಈ ಥರ ಉಜ್ಜಿದ್ರೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಇಲ್ಲಿ ನೋಡಿ ಇಲ್ಲೆಲ್ಲ ಡ್ರೈ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಇವಾಗ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ. ವಾಶ್ ಮಾಡಿ ಆದಮೇಲೆ ನನ್ನ ಫೇಸ್ ಯಾವ ಥರ ಇರುತ್ತೆ ಅಂತ ಇವಾಗ ತೋರಿಸ್ತೀನಿ ನೋಡಿ. ಪಟ್ಟಂತ ನಿಮಗೆ ಈ ಥರ ಬ್ಲ್ಯಾಕ್ನೆಸ್ಸು, ವೈಟ್ನೆಸ್ಸು ಮತ್ತು ಡಲ್ ಆಗಿರೋದು ಫೇಸ್ ಬ್ರೈಟಾಗಿ ಇರಲಿಕ್ಕೆ ಈ ಮೆಥಡನ್ನು ನೀವು ಫಾಲೋ ಮಾಡಿ ದಯವಿಟ್ಟು. ಸೊ ನಾನು ಇವಾಗ ವಾಶ್ ಮಾಡ್ಕೊಂಡು ಬಂದು ನಿಮಗೆ ನೋಡಿ ಫೇಸ್ನ ತೋರಿಸ್ತೀನಿ. ಕಾಣ್ತಾ ಇದೆಯಾ ಫೇಸ್? ನೋಡಿ ಸ್ವಲ್ಪ ಡ್ರೈ ಥರ ಅನಿಸುತ್ತಾ ಇರುತ್ತೆ, ಬಟ್ ಅದು ನೋ ಪ್ರಾಬ್ಲಮ್. ನೀವು ಆ ಥರ ಏನಾದ್ರು ಡ್ರೈ ಥರ ಏನಾದರೂ ಅನಿಸ್ತು ಅಂದರೆ ಈ ಥರ ರೋಸ್ ವಾಟರ್ ಇದೆಲ್ಲ ಅದರಲ್ಲಿ ಈ ಥರ ತಗೊಂಡು ಸ್ವಲ್ಪ ಈ ಥರ ತಗೊಂಡು ಟ್ಯಾಪ್ ಮಾಡ್ಕೊಳ್ಳಿ. ಈ ಥರ ತಗೊಂಡು ಈ ಥರ ಟ್ಯಾಪ್ ಮಾಡಿ ಸ್ಕಿನ್ನಿಗೆ. ಯಾಕೆಂದರೆ ನಾವು ಸ್ವಲ್ಪ ರಬ್ ಮಾಡಿರ್ತೀವಲ್ವ ಇಲ್ಲಿ ಮತ್ತು ನೋಸಲ್ಲೆಲ್ಲ ರಬ್ ಮಾಡಿರ್ತೀವಿ. ಸೊ ಅದನ್ನು ರಿಲ್ಯಾಕ್ಸ್ ಆಗಲಿಕ್ಕೋಸ್ಕರ ಈ ಥರ ರೋಸ್ ವಾಟರ್ನ ಟ್ಯಾಪ್ ಮಾಡ್ಕೊಳ್ಳಿ ಸಾಕು. ಮತ್ತು ನೀವೇನು ಮಾಡೋಕ್ಕೆ ಹೋಗಬೇಡಿ, ಅದು ಹಂಗೇ ಒಂದು 10 ಮಿನಿಟ್ಸ್ ಬಿಟ್ಬೇಡಿ. ಅದು ಡ್ರೈ ಆದಮೇಲೆ ಸೊ ಸ್ಕಿನ್ನಿಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದು. ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ, ಬೈ ಬಾಯ್, ಸಿ ಯು.